ಓ ಭಾಯ್, ಇನ್ನು ಇಂಡೋ ಪಾಕ್ ಮತ್ತೆ ಇಸ್ರೇಲ್ ಇರಾನ್ ವಾರೇ ಮುಗ್ದಿಲ್ಲ. ಅದಕ್ಕೂ ಮುಂಚೆನೆ ಕಂಬೋಡಿಯಾ ಮತ್ತೆ ಥೈಲ್ಯಾಂಡ್ ಮಧ್ಯೆ ವಾರ್ ಸ್ಟಾರ್ಟ್ ಆಗಿದೆ. ಈ ವಾರ್ ನ ರೀಸನ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎರಡು ಬೌದ್ಧ ಮೆಜಾರಿಟಿ ಇರೋ ದೇಶಗಳ ಮಧ್ಯೆ ವಾರ್ ನಡೀತಾ ಇರೋದು ಒಂದೇ ಒಂದು ಹಿಂದೂ ಟೆಂಪಲ್ಗೋಸ್ಕರ. ಹಿಸ್ಟಾರಿಕಲಿ ಈ ಎರಡು ದೇಶಗಳು ಮುಂಚೆ ಒಂದೇ ದೇಶ ಆಗಿತ್ತು. ಇಲ್ಲಿ ಫಸ್ಟ್ ಸೆಂಚುರಿಯಿಂದಾನೇ ಹಿಂದೂ ಧರ್ಮದ ಇನ್ಫ್ಲೂಯೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. 17th ಸೆಂಚುರಿ ಬರ್ತಾ ಬರ್ತಾ ಬೌದ್ಧ ಇನ್ಫ್ಲೂಯೆನ್ಸ್ ನಿಂದ ಈ ಭಾಗ ಎರಡು ದೇಶಗಳಾಗಿ ಡಿವೈಡ್ ಆಗುತ್ತೆ, ಕಂಬೋಡಿಯಾ ಮತ್ತೆ ಥೈಲ್ಯಾಂಡ್. 18th ಸೆಂಚುರಿಯಲ್ಲಿ ಫ್ರಾನ್ಸ್ ಕಂಬೋಡಿಯಾವನ್ನ ಕಾಲೋನೈಸ್ ಮಾಡುತ್ತೆ. ಅದಾದ್ಮೇಲೆ ಥೈಲ್ಯಾಂಡ್ ಜೊತೆ ಒಂದು ಬಾರ್ಡರ್ ಟ್ರೀಟಿನ ಸೈನ್ ಮಾಡುತ್ತೆ. ಇದಾದ ಕೆಲವು ದಿನಗಳಿಗೆ ಫ್ರಾನ್ಸ್ ನಿಂದ ಕಂಬೋಡಿಯಾಕ್ಕೆ ಮುಕ್ತಿ ಸಿಕ್ಬಿಡುತ್ತೆ. ಆಮೇಲೆ ಥೈಲ್ಯಾಂಡ್ ತನ್ನ ಟ್ರೀಟಿಯ ಮ್ಯಾಪ್ ನ ತೆಗೆದು ನೋಡಿದಾಗ ಥೈಲ್ಯಾಂಡ್ ನ ಕೆಲವು ಭಾಗಗಳನ್ನ ಕಂಬೋಡಿಯಾದಲ್ಲಿ ತೋರಿಸ್ತಾ ಇರೋದು ಗೊತ್ತಾಗುತ್ತೆ. ಇದು ಗೊತ್ತಾಗ್ತಿದ್ದಂಗೆನೆ ಥೈಲ್ಯಾಂಡ್ ನ ಪ್ರೆಸಿಡೆಂಟು ಕಂಬೋಡಿಯಾದ ಅಗೇನ್ಸ್ಟ್ ಫುಲ್ ಪ್ಲೆಜ್ ವಾರ್ ನ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಈ ಎರಡೂ ದೇಶಗಳು ವರ್ಲ್ಡ್ ಕೋರ್ಟ್ ಹತ್ರ ಹೋಗುತ್ತೆ. ವರ್ಲ್ಡ್ ಕೋರ್ಟ್ ಥೈಲ್ಯಾಂಡ್ ಮ್ಯಾಪ್ ನ ನೋಡ್ದೇನೆ ಟ್ರೀಟಿಗೆ ಸೈನ್ ಮಾಡಿದ್ದಕ್ಕಾಗಿ ಈ ಒಂದು ದೇವಸ್ಥಾನವನ್ನ ಕಂಬೋಡಿಯಾಗೆ ಕೊಡುತ್ತೆ. ಇದೇ ಕಾರಣದಿಂದಾಗಿ ಕಂಬೋಡಿಯಾ ಮತ್ತೆ ಥೈಲ್ಯಾಂಡ್ ಮಧ್ಯೆ ಬಾರ್ಡರ್ ಕಾನ್ಫ್ಲಿಕ್ಟ್ಸ್ ಆಗ್ತಾನೆ ಇರುತ್ತೆ. ಆದ್ರೆ ಈ ಸಾರಿ ಇಷ್ಟೊಂದು ಬ್ರುಟಾಲಿಟಿಗೆ ಕಾರಣ ಏನ್ ಗೊತ್ತಾ? ಪ್ರಾಕ್ಸಿ ವಾರ್. ಎರಡು ಕಾಣದ ಕೈಗಳು ಈ ವಾರ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇವತ್ತು ಈ ವಾರ್ ಎಷ್ಟು ಸೀರಿಯಸ್ ಆಗಿದೆ ಅಂತಂದ್ರೆ ಕೆಲವರು ಇದನ್ನ ವರ್ಲ್ಡ್ ವಾರ್ 3ಯ ಮುನ್ಸೂಚನೆ ಅಂತ ಹೇಳ್ತಾರೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಕೆಳಗಡೆ ಕಮೆಂಟ್ ಮಾಡಿ. ಜೈ ಹಿಂದ್.